ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಅಂದರೆ ನಮ್ಮ ಹಸ್ಬೆಂಡು ನನಗೋಸ್ಕರ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಅದು ಹೇಗೆ ಮಾಡ್ತಾರೆ ಅಂತ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ, ಟೊಮೊಟೊ ಆಗಲಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಪ್ರತಿಯೊಂದು ಎಲ್ಲನೂ ಅವರೇ ಹೆಚ್ಕೊಂಡಿದ್ದು ಕೂಡ ನಾನು ಏನೂ ಮಾಡಲಿಲ್ಲ. ಬರೀ ಅಲ್ಲಿ ಒಗ್ಗರಣೆದು ಕೈ ಅಲ್ಲಾಡಿಸ್ತಾ ಇದೆ ಅಷ್ಟೇ. ಮತ್ತು ಅವರು ಟೊಮೊಟೊ ನಾನು ಹೆಂಗೆ ಕಟ್ ಮಾಡ್ತೀನಿ ಅಂತ ಸ್ಲೋವಾಗಿ ಕಟ್ ಮಾಡ್ತಿರ್ತೀನಿ ನಾನು. ಅಂದರೆ ನನಗೆ ಚಾಕುವಲ್ಲಿ ಕಟ್ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಸ್ಲೋವಾಗಿ ಕಟ್ ಮಾಡ್ತಾಯಿರ್ತೀನಿ. ಅದಕ್ಕೆ ಅವರು ತೋರಿಸ್ಕೊಂಡು ನಗ್ತಾ ಇದ್ದಾರೆ, ಈ ಥರ ನೀನು ಕಟ್ ಮಾಡ್ತೀಯ ಅಂತ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲದನ್ನು ಒಗ್ಗರಣೆಗೆ ಹಾಕಿದ್ದಾರೆ. ಅದ್ರ ಜೊತೆ ಇನ್ನು ಟೊಮೊಟೊ ಹಾಕಿಲ್ಲ, ಟೊಮೊಟೊ ಹಾಕ್ತಾರೆ ಕೂಡ ಈಗ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಇವತ್ತು ತಿನ್ನಬೇಕು ಅಂತ, ಅದಕ್ಕೆ ಮಾಡಿಸ್ಕೊಳ್ತಾ ಇದ್ದೀನಿ. ಅವ್ರು ಮಾಡೋ ಟೇಸ್ಟು ಸೂಪರಾಗಿರುತ್ತೆ. ಟೊಮೊಟೊ ಹಾಕಿ ಚಿಕನ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮಾವ ಈಚೆ ಕಡೆ ಕುತ್ಕೊಂಡು ನೋಡ್ತಾ ಇದ್ರು. ನಾಯಿಗಳಿದೆ ನಮ್ಮ ಮನೆ ಹತ್ರ 2. ಮತ್ತು ಚಿಕನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಅದು ಒಗ್ಗರಣೆಗೆ ಬರೀ ಚಕ್ಕೆ ಲವಂಗ ಮಾತ್ರ ಹಾಕಿದ್ದಾರೆ, ಸ್ವಲ್ಪ ಮೆಣಸು ಹಾಕಿದ್ರು. ಒಗ್ಗರಣೆ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ಏಲಕ್ಕಿ ಹಾಕಿ ಕೈ ಆಡ್ತಾ ಇದ್ದಾರೆ. ಹೇಗಿದೆ ಇಷ್ಟೇ ರೆಸಿಪಿ ಅವ್ರು ಮಾಡಿದ್ದು. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಮೈ ಡಿಯರ್ ಹಸ್ಬೆಂಡ್.